ಬೆಳ್ತಂಗಡಿ ತಹಶೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಬೆಂಬಲಿಗರು ನಡೆಸ್ತಾ ಇದ್ದಂಥ ಹೈ ಡ್ರಾಮಾ ಅಂತ್ಯ ಆಗಿದೆ. ಸೌಜನ್ಯ ಹೋರಾಟಗಾರರ ಒತ್ತಡಕ್ಕೆ ಪೊಲೀಸರು ಮಣಿದಿದ್ದಾರೆ. ತಹಶೀಲ್ದಾರನ್ನು ಭೇಟಿಯಾಗಬೇಕು, ನಾವು ಮನವಿ ಕೊಡಬೇಕು ಅಂತ ಅವರ ಮಹೇಶ್ ಶೆಟ್ಟಿ ತಿಮರೋಡಿ ಬೆಂಬಲಿಗರು ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಸೌಜನ್ಯ ತಾಯಿ ಕುಸುಮಾವತಿ, ಹೋರಾಟಗಾರ್ತಿ ಪ್ರಸನ್ನ ರವಿ, ತಿಮರೋಡಿ ಸೋದರ ಮೋಹನ್ ಕುಮಾರ್ ಇವರು ತಹಶೀಲ್ದಾರ್ ಭೇಟಿಯಾಗೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ತಿಮರೋಡಿ ಗಡಿಪಾರು ಆದೇಶವನ್ನು ಪ್ರಶ್ನಿಸಿ ಅಥವಾ ಅದನ್ನು ಕೈ ಬಿಡಬೇಕು ಅಂತ ಆಗ್ರಹಿಸಿ ಇವತ್ತು ಪ್ರೊಟೆಸ್ಟ್ ಮಾಡಿದರು. ತಹಶೀಲ್ದಾರ್ಗೆ ಮನವಿ ಕೊಡೋದಕ್ಕೆ ಅಂತ ಬಂದಿದ್ರು. ಗುಂಪು ಗುಂಪಾಗಿ ಬಂದಿದ್ದಕ್ಕೆ ಪೊಲೀಸರು ಅವಕಾಶ ನಿರಾಕರಿಸಿದರು. ನಂತರ ಇವರು ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡಿದರು. ಈಗ 5 ಜನರಿಗೆ ಹೋಗೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಆ ಮೂಲಕ ಅಲ್ಲಿ ನಡೀತಾ ಇದ್ದಂಥ ಹೈ ಡ್ರಾಮಾ ಅಂತ್ಯ ಆಗಿದೆ. ಬೇಡ ಅಂತ ಹೇಳಿ ಅವ್ರಿಗೆ ನೋಟಿಸ್ ಕೂಡ ಕೊಟ್ಟಿದ್ದೇವೆ. ಅಷ್ಟಾದ್ರೂ ನೀವು ಮಾಡ್ತಾರೆ ಅಂತ ನಿಮ್ಮ ಮೇಲೆ ಕೇಸ್ ಆಗುತ್ತೆ, ನಿಮಗೆ ಆಲ್ರೆಡಿ ಕೊಟ್ಟಿದ್ದೇವೆ. ಇವತ್ತು ಮನವಿ ಆಗಲಿ ಪ್ರತಿಭಟನೆ ಆಗಲಿ ಮಾಡ್ಲಿಕ್ಕೆ ಅವಕಾಶ ಇರುವುದಿಲ್ಲ. ನೀವು ಕೊಟ್ಟಂತ ಮನವಿಯನ್ನು ನಾವು ನಿರಾಕರಿಸಿದ್ದೇವೆ. ಅದಕ್ಕೆ ಇವತ್ತು ಸಾರ್ವಜನಿಕ ಅಧಿಕಾರಿಯನ್ನು ಭೇಟಿ ಕೊಡ್ಲಿಕ್ಕೆ ಟೈಮ್ ಅವಶ್ಯಕತೆ ಇಲ್ಲ. ನಾವು ಸಹ ಕೆಲವು ಕಡೆ ಹೋಗ್ತೇವೆ. ಡಿಸಿ ಅನ್ನು ಭೇಟಿ ಆಗುವ ಸಹ ನಾನು ಅಪಾಯಿಂಟ್ಮೆಂಟ್ ತಗೊಳ್ಳುದಿಲ್ಲ. ಕೆಲವು ಮಾತ್ರ ಅವರು ಹೊರಗೆ ಓದುವ ಸಂದರ್ಭದಲ್ಲಿ ಡಿಸಿ ಅವರಿಗೆ ಕರೆ ಮಾಡ್ತೇನೆ. ಇವನ್ SP ಗೆ ಭೇಟಿ ಆಗುವಾಗ ಸಹ ನಾನು ವೈಯಕ್ತಿಕವಾಗಿ ಕರೆ ಮಾಡಿಯೇ ಹೋಗ್ತೇನೆ. ಯಾಕಂದ್ರೆ ಎಲ್ಲಿಯಾದ್ರೂ ಅವರಿಗೆ ಹೋಗ್ಲಿಕ್ಕೆ ಇರ್ತದ ಅಂತ. ತಹಶೀಲ್ದಾರರು ಇರ್ತಾರೆ. ಒಂದು ವೇಳೆ ಇಲ್ಲಿ ತಹಶೀಲ್ದಾರರು ಇರೋದಿದ್ರೆ ನಮ್ಗೆ ಯಾರಾದ್ರೂ ಮೀಡಿಯೇಟರ್ ನಮ್ಮ ಮನವಿ ತಗೊಂಡ್ರೆ ಆಯ್ತು. ಇಲ್ಲೇನು ನಮ್ಗೆ ಮಾತಾಡ್ಲಿಕ್ಕಿಲ್ಲ. ಕೇವಲ ಸರ್ಕಾರಕ್ಕೆ ಒಂದು ಕೊಡ್ಲಿಕ್ಕೋಸ್ಕರ ಒಂದು ಮೀಡಿಯೇಟರ್ ನಮ್ಗೆ ಯಾರು ತಹಶೀಲ್ದಾರರು. ನಮ್ಗೆ ಅವರ ಹತ್ರ ಏನು ಚರ್ಚೆ ಮಾಡ್ಲಿಕ್ಕೆ ಇಲ್ಲ. ಒಂದು ಮನವಿಯನ್ನು ಕೊಡ್ಲಿಕ್ಕೆ ಸಹ ಒಂದು ಆಗುದಿಲ್ಲ ಹೇಳುವಾಗ ಅರೆಸ್ಟ್ ಮಾಡಿ ಕೊಂಡೋಗುದು. ಇದ್ರ ಅರ್ಥ ಏನು? ಇದು ಅರ್ಥ ಏನು? ಹಾಗಾದ್ರೆ ಯಾರು ಮಾತಾಡ್ಲಿಕ್ಕೆ ಇಲ್ವಾ? ಬೆಳ್ತಂಗಡಿ ಠಾಣೆಗೆ ಮಾತ್ರ ಯಾಕೆ ಈಗ ನನ್ಗೆ ಬೆಳ್ತಂಗಡಿ ಠಾಣೆಗೆ ಸಿಗಿ ಹೋಗ್ಲಿಕ್ಕೆ ಉಂಟು. ಇನ್ಸ್ಪೆಕ್ಟರ್ ಹೋದ್ರಲ್ಲ ಬೆಳ್ತಂಗಡಿ ಠಾಣೆ ನನಗೆ ಹೋಗ್ಲಿಕ್ಕೆ ಉಂಟು. ಈಗ ಯಾರ ಹತ್ರ ಮಾತಾಡ್ಬೇಕು? ಅವರು ಠಾಣೆಗೆ ಹೋದ್ರೆ ಅವರು ಇರುವುದಿಲ್ಲ. ಇನ್ಸ್ಪೆಕ್ಟರ್ ಯಾವತ್ತೂ ಇರುವುದಿಲ್ಲ. ಇವತ್ತು ಅವರ ಉದ್ದೇಶ ಏನು? ಈಗ ನಾನು ಕೇಳ್ತಾ ಇದ್ದೇನೆ ಅವರ ಹತ್ರ, ಯಾಕೆ ನೀವು ಅರೆಸ್ಟ್ ಮಾಡಿದ್ರೆ? ಯಾಕೊಂಡು ಉತ್ತರ ಕೊಡ್ಬೇಕಲ್ಲ ಒಂದು ಅಧಿಕಾರಿ ಆದವರು. ಸೀದಾ ಗಾಡಿಯಲ್ಲಿ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಫೋನ್ ಸಂಪರ್ಕದಲ್ಲಿ. ಭರತ್ ರಾಜ್, ಗಮನಿಸಿದ್ವಿ ಪ್ರೊಟೆಸ್ಟ್ ಆಗಿರುವಂತ ದೃಶ್ಯಗಳನ್ನ. ಈ ಇಶ್ಯೂವನ್ನು ಸುಖಾಸುಮ್ಮನೆ ಬೆಳೆಸಿದ್ದ ಅಂತ ಅನಿಸ್ತಾ ಇದೆ ನೋಡ್ತಾ ಇದ್ರೆ. ರಕ್ಷತ್, ಹೌದು. ಅಂದ್ರೆ ನಿನ್ನೆ ಆರಂಭದಿಂದಲೂ ಕೂಡ ಅಂದ್ರೆ ಗಡಿಪಾರು ಆದೇಶ ಆದಂತ ಸಂದರ್ಭದಲ್ಲಿ ಅಥವಾ ನಂತರದ ದಿನಗಳಲ್ಲಿ ಒಂದಷ್ಟು ಸೌಜನ್ಯ ಹೋರಾಟಗಾರರ ಮೇಲೆ ಪ್ರಕರಣಗಳು ದಾಖಲಾಗಿದೆ ಅನ್ನುವಂತಹ ಆರೋಪವನ್ನು ಹೊರಿಸಿ ಇಲ್ಲಿ ಒಂದು ಪ್ರತಿಭಟನೆ ನಡೆಸಬೇಕು ಅನ್ನುವಂತಹ ಮನವಿಯನ್ನ ಸಾಕಷ್ಟು ಬಾರಿ ಅಂದ್ರೆ ಅನುಮತಿಗಾಗಿ ಅವರು ಮನವಿಯನ್ನು ಕೊಡ್ತಾ ಬಂದಿದ್ರು. ತಹಶೀಲ್ದಾರ್ಗೆ ಕೊಟ್ಟರು, ಅವರು ರಿಜೆಕ್ಟ್ ಮಾಡ್ತಾರೆ. ಅದರ ಜೊತೆ ಪೊಲೀಸರಿಗೆ ಕೊಟ್ಟರು, ಅವರು ರಿಜೆಕ್ಟ್ ಮಾಡ್ತಾರೆ. ಫೈನಲಿ ಗಡಿಪಾರು ಆದೇಶದ ಪ್ರಕ್ರಿಯೆಗಳೇನಿದೆ ಅದೆಲ್ಲವೂ ಕೂಡ ಕೋರ್ಟ್ ನಲ್ಲಿದೆ. ನ್ಯಾಯಾಂಗದ ಅಂಗಳದಲ್ಲಿ ಇರುವಂತಹ ಕಾರಣದಿಂದಾಗಿ ನಾವು ಪ್ರತಿಭಟನೆಗೆ ಅವಕಾಶ ಕೊಡುವುದಿಲ್ಲ ಅನ್ನುವಂಥದ್ದು ಇಲ್ಲಿನ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತ ತಹಶೀಲ್ದಾರ್ ಅಥವಾ ಪೊಲೀಸರ ಒಂದು ಕರ್ತವ್ಯ. ಹಾಗಾಗಿ ಅನುಮತಿಯನ್ನು ರಿಜೆಕ್ಟ್ ಮಾಡಿದ್ರು. ಕೊನೆಗೂ ಕೂಡ ಇವತ್ತು ಈ ಒಂದು ಪ್ರತಿಭಟನೆಯ ಬದಲಾಗಿ ನಾವು ಕಪ್ಪು ಪಟ್ಟಿಯನ್ನು ಧರಿಸಿಕೊಂಡು ಬಂದು ನೇರವಾಗಿ ತಹಶೀಲ್ದಾರ್ ಅವರಿಗೆ ಒಂದು ಮನವಿಯನ್ನು ಕೊಡ್ತೀನಿ ಅನ್ನುವಂಥದ್ದನ್ನ ಹೇಳಿದ್ರು. ಅದೇ ರೀತಿಯಾಗಿ ಇವತ್ತು ಬೆಳಿಗ್ಗೆ ಸುಮಾರು 10:30 ಗಂಟೆ ಸುಮಾರಿಗೆ ತಹಶೀಲ್ದಾರ್ಗೆ ಮನವಿಯನ್ನು ಕೊಡ್ಲಿಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ತಡೀತಾರೆ. ಅಂದ್ರೆ ಆ ಕಾನೂನಾತ್ಮಕ ಪ್ರಕ್ರಿಯೆಯ ಭಾಗವಾಗಿ ಅದು ಕೋರ್ಟ್ ನಲ್ಲಿದೆ. ಕೋರ್ಟ್ ನಲ್ಲಿ ಇರುವಾಗ ಮನವಿ ಕೊಡ್ಲಿಕ್ಕೂ ಕೂಡ ಅವಕಾಶಗಳಿಲ್ಲ ಅನ್ನುವಂಥದ್ದನ್ನ ಪೊಲೀಸರು ಅವರಿಗೆ ಹೇಳುವಂಥದ್ದು. ಅದರ ಜೊತೆಗೆ ಒಂದಷ್ಟು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಸೇರಿದಂತಹ ಕಾರ್ಯಕರ್ತರನ್ನ ಮತ್ತು ನಾಯಕರುಗಳನ್ನ ವಶಕ್ಕೆ ಪಡಿತಾರೆ. ಆ ಬಳಿಕ ಸೌಜನ್ಯ ತಾಯಿ ಕುಸುಮಾವತಿ, ತಿಮರೋಡಿ ಸಹೋದರ ಮೋಹನ್ ಕುಮಾರ್ ಶೆಟ್ಟಿ, ಅದರ ಜೊತೆಗೆ ಪ್ರಸನ್ನ ರವಿ ಸಾಮಾಜಿಕ ಹೋರಾಟಗಾರ್ತಿ ಅವರ ಒಂದು ತಂಡ ಮತ್ತೆ ಬರುತ್ತೆ. ನಾವು ಮನವಿ ಕೊಡ್ಲಿಕ್ಕೆ ಯಾರನ್ನು ಕೂಡ ಕೇಳಬೇಕಾದಂತ ಅವಶ್ಯಕತೆಗಳಿಲ್ಲ. ಭಾರತದ ಕಾನೂನಿನಲ್ಲಿ ಮನವಿ ಕೊಡ್ಲಿಕ್ಕೆ ಎಲ್ಲರಿಗೂ ಕೂಡ ಅವಕಾಶಗಳಿವೆ. ಅದನ್ನ ನೀವು ಯಾಕೆ ತಡೀತಾ ಇದ್ದೀರಾ ಅನ್ನುವಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಅದರ ಜೊತೆಗೆ ಇಲ್ಲೇ ಒಂದು ಪ್ರತಿಭಟನೆಗೂ ಕೂಡ ಅವರು ನಿಂತುಕೊಳ್ಳುವಂತದ್ದು. ಅಂದ್ರೆ ಇಲ್ಲೇ ಒಂದು ಧರಣಿ ಕೂರ್ತಾರೆ. ಆ ಒಂದು ತಹಶೀಲ್ದಾರ್ ಕಚೇರಿ ಮುಂಭಾಗವೇ ಧರಣಿ ಕೂಳ್ತಾರೆ. ಯಾವುದೇ ಕಾರಣಕ್ಕೂ ನಾವು ತಹಶೀಲ್ದಾರ್ ಬಂದು ನಮ್ಮ ಮನವಿ ಸ್ವೀಕರಿಸುವವರೆಗೂ ಅಥವಾ ನಮ್ಮನ್ನ ಒಳಗಡೆ ಹೋಗ್ಲಿಕ್ಕೆ ಬಿಡೋವರೆಗೂ ನಾವಿಲ್ಲಿಂದ ಕದಲೋದಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ನಾವೆಲ್ಲೂ ಕೂಡ ಘೋಷಣೆಗಳನ್ನ ಕೂಗಿಲ್ಲ, ಪ್ಲಕಾರ್ಡ್ ಗಳನ್ನ ಹಿಡ್ಕೊಂಡು ಬಂದಿಲ್ಲ ಅಥವಾ ಮೈಕ್ ಗಳನ್ನ ಅಳವಡಿಸಿ ಪ್ರತಿಭಟನೆಗಳನ್ನ ನಡೆಸ್ತಾ ಇಲ್ಲ. ಮನವಿ ಕೊಡ್ಲಿಕ್ಕೆ ಯಾಕೆ ಅವಕಾಶಗಳಿಲ್ಲ? ಒಬ್ಬ ಅಧಿಕಾರಿಯನ್ನ ಮೀಟ್ ಆಗ್ಲಿಕ್ಕೆ ಯಾಕೆ ಅವಕಾಶಗಳಿಲ್ಲ ಅನ್ನುವಂಥದ್ದು. ಕಟ್ಟ ಕಡೆಯದಾಗಿ ಅವರ ಆ ಒಂದು ಒತ್ತಡಕ್ಕೆ ಪೊಲೀಸರು ಮಣಿತಾರೆ. ಕೊನೆಯದಾಗಿ ಕೇವಲ ಒಂದು 4 ರಿಂದ 5 ಜನರಿಗೆ ಅಷ್ಟೇ ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಕೊಡ್ತಾರೆ. ನೇರವಾಗಿ ತಾಲೂಕು ಕಚೇರಿಯ ಒಳಗಡೆ ಹೋಗ್ತಾರೆ. ಆದ್ರೆ ತಹಶೀಲ್ದಾರ್ ಪೃಥ್ವಿ ಸಾನಿಕಂ ಅವರ ಅನುಪಸ್ಥಿತಿಯಲ್ಲಿ ಡೆಪ್ಯೂಟಿ ತಹಶೀಲ್ದಾರ್ ಅವರನ್ನ ಭೇಟಿಯಾಗಿ ಟಪಾಲು ವಿಭಾಗ
ಭಾಗದಲ್ಲಿ ಅವರ ಮನವಿಯನ್ನ ಸಲ್ಲಿಕೆ ಮಾಡಿ ಈಗ ಅಲ್ಲಿಂದ ವಾಪಸ್ ಹೋಗಿರುವಂತದ್ದು. ಒಟ್ಟು ಒಂದು ರೀತಿಯಾಗಿ ಸುಮಾರು 1.5-2 ಗಂಟೆಗಳ ಕಾಲ ಬೆಳ್ತಂಗಡಿ ತಹಶೀಲ್ದಾರ್ ಕಚೇರಿ ಎದುರು ಒಂದು ಹೈಡ್ರಾಮಾ ಸೃಷ್ಟಿಯಾಗಿತ್ತು. ಹೆಚ್ಚುವರಿ ಪೊಲೀಸ್ ಭದ್ರತೆಯನ್ನ ಕೂಡ ಹಾಕಲಾಗಿತ್ತು. ಹಾಗಾಗಿ ಆರಂಭದಲ್ಲಿ ವಶಕ್ಕೆ ಪಡೆದವರನ್ನ ಇನ್ನೂ ಕೂಡ ಬಿಟ್ಟಿಲ್ಲ. ಅವರ ವಿರುದ್ಧ ಪ್ರಕರಣ ದಾಖಲಿಸ್ತಾರಾ ಅಥವಾ ಮುಚ್ಚಳಿಕೆ ಬರೆಸಿ ಬಿಟ್ಟು ಬಿಡ್ತಾರಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಒಟ್ಟು ಬೆಳಗ್ಗಿನಿಂದ ಅಂದ್ರೆ ಇವತ್ತು ಏನೋ ಒಂದು SIT ಕಚೇರಿಯಲ್ಲಿ ಅವರಿಗೆ ನೋಟಿಸ್ ಆಗಿರುವಂತದ್ದು ಒಂದು ಘಟನೆ ಆದ್ರೆ ಇಲ್ಲಿ ನಡೆದ ಇರುವಂತಹ ಹೈಡ್ರಾಮಾ ಮತ್ತೊಂದು ಘಟನೆ. ಅರ್ಷದ್, ಥ್ಯಾಂಕ್ ಯು ಭರತ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.